ನಮಸ್ಕಾರ. ಎಲ್ಲರಿಗೂ ವಿಶಿಷ್ಟ ಆಯುರ್ವೇದ ಚಾನಲ್ಗೆ ವೆಲ್ಕಮ್. ನಾವು ಇವತ್ತೇನು ನೋಡೋಣ ಅಂತಂದರೆ, ನಮ್ಮ ಗಟ್ ಹೆಲ್ತ್ ಹೆಂಗೆ ಇಂಪ್ರೂವ್ ಮಾಡಬೇಕು ಅಂದರೆ, ನಮ್ಮ ಕರುಳು ಅಂದರೆ ನಾವೇನಂತೀವಿ, ನಮ್ಮದು ಸೈನ್ಸಲ್ಲಿ ಏನಿದೆ ಅಂತಂದರೆ, ಮೆದುಳು ಯಾವ ಥರ ವರ್ಕ್ ಮಾಡುತ್ತೋ ಸೆಕೆಂಡ್ ಬ್ರೈನಿಂದ ನಮ್ಮ ಬಾಡಿಲಿ ಸೆಕೆಂಡ್ ಬ್ರೈನ್ ಯಾವುದು ಅಂತ ಕೇಳಿದ್ರೆ ಗಟ್ ಅಂತ ಹೇಳ್ತೀವಿ. ಅಂದರೆ ಬ್ರೈನಲ್ಲಿ ಬ್ರೈನ್ಗೂ ಮತ್ತು ಗಟ್ಟಿಗೂ ಕನೆಕ್ಷನ್ ಇದೆ. ಸೊ ಅದಕ್ಕೇನಂತ ಹೇಳ್ತೀವಿ, ಸೆಕೆಂಡ್ ಬ್ರೈನಿಂದ ಬಾಡಿ ಅಂತ ಹೇಳ್ತೀವಿ. ಯಾಕಂತಂದರೆ ಏನೇ ಕೆಮಿಕಲ್ ರಿಲೀಸ್ ಆದ್ರೂ ನಮ್ಮದು ಮೈಂಡಲ್ಲಿ ಪ್ರತಿಯೊಂದು ಸ್ಟಿಮ್ಯುಲೇಷನ್ ಏನಾದರೂ ಆಗಬೇಕಂತಂದ್ರೂ ಇದಕ್ಕೂ ಅದಕ್ಕೂ ಕನೆಕ್ಷನ್ ಇರುತ್ತೆ. ಸೊ ಅದಕ್ಕೇನಂತಾರೆ, ಗಟ್ ಆ್ಯಂಡ್ ಬ್ರೈನ್ ಆ್ಯಕ್ಸಿಸ್ ಥಿಯರಿ ಅಂತ ಹೇಳ್ತಾರೆ. ಸೊ ನಾವು ಗಟ್ಟು ಚೆನ್ನಾಗಿಟ್ಕೊಂಡ್ರೆ ನಮ್ಮ ಬಾಡಿನೇ ಚೆನ್ನಾಗಿರುತ್ತೆ, ನಮ್ಮದು ಮೆದುಳು ಚೆನ್ನಾಗಿ ವರ್ಕ್ ಮಾಡುತ್ತೆ, ಪ್ರತಿಯೊಂದು ಹಾರ್ಮೋನ್ ರಿಲೀಸಿಗಿರ್ಬೋದು ಎಲ್ಲ ಪ್ರತಿಯೊಂದೂ ಚೆನ್ನಾಗಿರುತ್ತೆ. ಸೊ ನಾವು ಗಟ್ಟು ಹೆಂಗೆ ಚೆನ್ನಾಗಿಟ್ಕೋಬೇಕು ಅಂತಂದರೆ, ನಮ್ಮ ಗಟ್ಟು ಕೆಟ್ಟೋಗೋಕ್ಕೆ ಮೇನ್ ಕಾರಣಗಳು ಅಂತಂದರೆ ಈ ಫಾಸ್ಟ್ ಫುಡ್ಡು ಮತ್ತು ಜಂಕ್ ಫುಡ್ಡು, ಆಯಿಲ್ ಫುಡ್ಸ್ ಎಲ್ಲ ತಿಂತೀವಲ್ಲ, ಇದರಿಂದ ಏನು ಗಟ್ಟು ಹಾಳಾಗ್ತಾ ಇರುತ್ತೆ. ಸೊ ನಾವು ಅದನ್ನೆಲ್ಲ ಹಾಳಾಗ್ಲಾರ್ದಂಗೆ ಹೆಂಗೆ ಕಾಪಾಡ್ಕೋಬೇಕು ಮೇಡಮ್ ಅಂತ ಕೇಳಿದರೆ, ಏನಂತಂದರೆ ಚೆನ್ನಾಗಿ ಮಜ್ಜಿಗೆ ಕುಡಿಬೇಕು. ಮಜ್ಜಿಗೆ ಎಷ್ಟು ಚೆನ್ನಾಗಿ ಕುಡಿತೀರೋ ಅಷ್ಟು ನಿಮ್ಮ ಡೈಜೆಷನ್ ಚೆನ್ನಾಗಿರುತ್ತೆ. ಅದರಲ್ಲಿ ಆ ಮಜ್ಜಿಗೆ ಕುಡಿಯೋದ್ರಿಂದ ನಿಮ್ಮದು ಗುಡ್ ಬ್ಯಾಕ್ಟೀರಿಯಾಸ್ ಎಲ್ಲ ಚೆನ್ನಾಗಿ ಇರುತ್ತೆ. ಸೊ ಗುಡ್ ಬ್ಯಾಕ್ಟೀರಿಯಾಸ್ ನಮ್ಮ ಬಾಡಿಯೊಳಗೆ ಚೆನ್ನಾಗಿದ್ದರೆ ನಿಮಗೆ ಮೋಷನ್ ಆಗಿರುತ್ತೆ, ಪ್ರತಿಯೊಂದು ಕರೆಕ್ಟ್ ಆಗ್ತಾ ಇರುತ್ತೆ. ಸೊ ಇದು ಒಂದು ಗಟ್ಟಿ ಚೆನ್ನಾಗಿಟ್ಕೊಳೋಕ್ಕೆ ಒಂದನೇ ಟಿಪ್ಪು. ಸೆಕೆಂಡ್ ಟಿಪ್ ಏನಂತಂದರೆ, ನೀವು ಬಿಸಿನೀರು ಕುಡಿಬೇಕು. ಸೊ ಮುಂಜಾನೆ ಎದ್ದು ಕುಡಿಬೇಕು. ಬಟ್ ಆಯುರ್ವೇದದಲ್ಲಿ ಹೇಳೋ ಪ್ರಕಾರ ಬಿಸಿ ನೀರನ್ನು ನೀವು ರಾತ್ರಿ ಟೈಮ್ ಕುಡಿದು ಮಲ್ಕೊಂಡ್ರೆ ಗಟ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇಟ್ ಡೈಜೆಷನ್ ಕರೆಕ್ಟ್ ಆಗುತ್ತೆ ಮತ್ತು ಇಟ್ ಕ್ಲಿಯರ್ಸ್ ಅಂದರೆ ಎಲ್ಲ ನಮ್ಮದು ಗಟ್ಟಿ ಏನೇನಿದೆ ಹೊಲಸೆಲ್ಲ ಕ್ಲೀನ್ ಆಗಿಬಿಡುತ್ತೆ. ಆಮೇಲೆ ಏನಾಗುತ್ತೆ, ಈ ಸ್ಟಿಮ್ಯುಲೇಟ್ಸ್ ಹಂಗರ್ ಅಂದರೆ ನಿಮ್ಗೆ ಹಸುವಾಗಬೇಕಲ್ಲ ಚೆನ್ನಾಗಿ, ಅದನ್ನು ಇಂಪ್ರೂವ್ ಮಾಡೋದು ಯಾವುದು, ಬಿಸಿನೀರು ಕುಡಿಯೋದ್ರಿಂದ ನಿಮ್ಗೆ ಇಂಪ್ರೂವ್ ಆಗುತ್ತೆ. ಸೊ ಎರಡೂ ಯೂಸಸ್ ಇದೆ. ಬಿಸಿನೀರು ಕುಡಿಯೋದ್ರಿಂದ ಭಾಳ ಯೂಸಸ್ ಇದೆ. ನೀವು ಒಂದು ಗ್ಲಾಸ್ ಬಿಸಿನೀರು ಕುಡಿದು ರಾತ್ರಿ ಮಲಗಿ ಇಲ್ಲ ಮಾರ್ನಿಂಗ್ ಎದ್ದು ಬಿಸಿನೀರು ಕುಡಿಯೋದ್ರಿಂದ ನಿಮ್ಮ ಗಟ್ ಹೆಲ್ತ್ ಕ್ಲಿಯರ್ ಇರುತ್ತೆ. ನೆಕ್ಸ್ಟ್ ಏನು ಮಾಡೋದು ಅಂತಂತಂದರೆ, ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಗಟ್ ಹಾಳಾಗೋಕ್ಕೆ ಅಂತ ಹೇಳ್ತೀವಿ. ಅಂದರೆ ನೀವೆಷ್ಟು ಸ್ಟ್ರೆಸ್ ಮಾಡ್ಕೊಂಡ್ರೆ ನಿಮ್ಮದು ಊಟ ಡೈಜೆಸ್ಟ್ ಆಗೋಲ್ಲ. ನಿಮ್ಮದು ಊಟ ಡೈಜೆಸ್ಟ್ ಆಗಿಲ್ಲ ಅಂದರೆ ಏನಾಗುತ್ತೆ, ಇಂಡೈಜೆಷನ್ ಆಗುತ್ತೆ, ಕಾನ್ಸ್ಟಿಪೇಷನ್ ಅಂದರೆ ಮಲ ಗಟ್ಟಿ ಆಗುತ್ತೆ ನಿಮಗೆ. ಅದರಿಂದ ಏನಾಗುತ್ತೆ, ಮೂಲವ್ಯಾಧಿ ಬರೋ ಚಾನ್ಸಸ್ ಇರುತ್ತೆ. ಸೊ ಸ್ಟ್ರೆಸ್ ಅವಾಯ್ಡ್ ಮಾಡ್ಕೊತ ಬನ್ನಿ. ಸ್ಟ್ರೆಸ್ ಕಡಿಮೆ ಮಾಡಿ, ಯೋಗದ ಇರ್ಬೋದು, ನಿಮ್ಮದು ಓಂಕಾರಸ್ ಹೇಳ್ಬೋದು. ನೀವು ಸಿಂಪಲ್ ಸ್ಟೆಪ್ಸ್ ಮಾಡಿ ಸ್ಟ್ರೆಸ್ ಕಡಿಮೆ ಮಾಡಿದರೆ ನಿಮಗೆ ಭಾಳ ಯೂಸಸ್ ಇದೆ. ಹೆಂಗೆ ಸ್ಟ್ರೆಸ್ ಕಡಿಮೆ ಮಾಡ್ತೀರಿ ನೀವು, ಆವಾಗ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ನೀವು ಊಟ ಎಲ್ಲ ಟೈಮ್ ಮಾಡಬೇಕು ಅಂತ ಅನಿಸುತ್ತೆ, ನಿಮ್ಗೆ ಅನಿಸ್ಬೇಕಲ್ಲ. ಸೊ ಅದು ನಿಮಗೆ ಬಹಳ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಏನಂದರೆ, ಫೈಬರ್ ರಿಚ್ ಫುಡ್ ತಿನ್ನಬೇಕು. ಸೊ ನಮ್ಮ ಡೈಜೆಷನ್ ಕರೆಕ್ಟ್ ಇರಬೇಕು, ನಮಗೆ ಮೋಷನ್ ಯಾವಾಗ ಒಬ್ಬ ಮನುಷ್ಯನಿಗೆ ಡೈಜೆಷನ್ ಕರೆಕ್ಟ್ ಇರುತ್ತೋ ಅವರಿಗೆ ಮಾತ್ರ ಕ್ಲಿಯರ್ ಆಗುತ್ತೆ, ಮೋಷನ್ ಕ್ಲಿಯರ್ ಆಗುತ್ತೆ. ಇಲ್ಲ ನಿಮ್ಮದು ಡೈಜೆಷನ್ ಕರೆಕ್ಟ್ ಇಲ್ಲ, ಇಂಡೈಜೆಷನ್ ಇದೆ ಅಂದರೆ ಮೋಷನ್ ಗಟ್ಟಿ ಆಗುತ್ತೆ. ಇದನ್ನು ತಿಳ್ಕೊಂಬಿಡಿ ನೀವು. ಮೋಷನ್ ಗಟ್ಟಿ ಆಗುತ್ತೆ. ಮೋಷನ್ ಗಟ್ಟಿಯಾಗಿ ಏನಾಗುತ್ತೆ, ಕಾನ್ಸ್ಟಿಪೇಷನ್ ಆಗಿ ನೆಕ್ಸ್ಟ್ ಮೂಲು ವ್ಯಾಧಿ ಆಗೋ ಚಾನ್ಸಸ್ ಇರುತ್ತೆ ವೀಕ್ಷಕರೇ. ಸೊ ಇದನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಫೈಬರ್ ರಿಚ್ ಫುಡ್ಡು ಯಾವ ಮೇಡಮ್ ಅಂತ ಕೇಳಿದರೆ, ನೀವು ಸೌತೆಕಾಯಿ ತಿನ್ಬೋದು, ಹೀರೆಕಾಯಿ ತಿನ್ಬೋದು, ಬೀನ್ಸ್ ತಿನ್ಬೋದು. ಅಂದರೆ ಯಾವ ಜುಬ್ರ ಅಂತೀವಿ ನೋಡಿ ಕನ್ನಡದಲ್ಲಿ, ಜುಬ್ರ ಇರೋ ಐಟಮ್ಸ್ ಫೈಬರ್ ರಿಚ್ ಫುಡ್ ಅಂತ ಹೇಳ್ತೀವಿ. ಸೋಯಾಬೀನ್ ತಿನ್ಬೋದು. ಪ್ರತಿಯೊಂದು ಈಗ ನಾನೇನು ಹೇಳಿದ್ದೀನಲ್ಲ, ಇವೆಲ್ಲ ತಿನ್ನೋದ್ರಿಂದ ಹಸಿ ತರಕಾರಿಗಳು ಆಗಿರ್ಬೋದು, ಇವೆಲ್ಲ ತರಕಾರಿ ಮತ್ತು ಸೊಪ್ಪುಗಳು ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊತ ಬನ್ನಿ. ನೆಕ್ಸ್ಟ್ ಸ್ಟೆಪ್ ಅಂದರೆ ವಾಟರ್. ಗಟ್ಟಲ್ಲಿ ಚೆನ್ನಾಗಿರ್ಬೇಕಂದ್ರೆ ನೀವು ಕರೆಕ್ಟ್ ಟೈಮಲ್ಲಿ ನೀವು ಡೈಲಿ ನೀರು ಚೆನ್ನಾಗಿ ಕುಡಿಬೇಕು. ಏನೂ ಇಲ್ಲ, ನಮ್ಗೆ ವಾಶ್ರೂಮ್ಗೆ ಹೋಗೋಕ್ಕಾಗಲ್ಲ, ನಾವು ಸಿಟ್ಟಿಂಗ್ ಜಾಬ್ ಮಾಡ್ತಿದ್ದೀವಿ, ಇಲ್ಲ ಅಲ್ಲಿ ಜಾಬ್ ಮಾಡ್ತಿದ್ದೀವಿ, ನಮಗೆ ಪಬ್ಲಿಕ್ ಟಾಯ್ಲೆಟೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಅಂತೇಳಿ ಕಡಿಮೆ ನೀರು ಕುಡಿಯೋದ್ರಿಂದ ಏನಾಗುತ್ತೆ, ಅಲ್ಲಿನೂ ಗಟ್ ಹೆಲ್ತ್ ಪ್ರಾಬ್ಲಮ್ ಆಗುತ್ತಾ ಬರುತ್ತೆ. ಸೊ ನೀವು ನೀರು ಚೆನ್ನಾಗಿ ಕುಡಿಲೇಬೇಕು ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ನಿಮ್ಮದು ಗಟ್ ಹೆಲ್ತು ಹಾಳಾದರೆ ನಿಮಗೆ ಒಂದು ಗ್ಯಾಸ್ಟ್ರಿಕ್ ಆಗುತ್ತಾ, ಇಲ್ಲ ಲೂಸ್ ಮೋಷನ್ ಆಗುತ್ತಾ, ಇಲ್ಲ ಮೋಷನ್ ಗಟ್ಟಿ ಆಗ್ಬಿಡುತ್ತಾ, ಇಲ್ಲ ಅಲ್ಲಿ ನೋವು ಇಲ್ಲಿ ನೋವು, ಅವೆಲ್ಲ ಡೈಜೆಷನ್ ಕರೆಕ್ಟ್ ಇಲ್ಲ ಅಂದರೆ ಏನೇನೋ ಸಮಸ್ಯೆ ಬರುತ್ತೆ ವೀಕ್ಷಕರೇ. ಭಾಳ ಡೈರೆಕ್ಟಾಗಿ ಬರೋದೇ ಅಲ್ಲಿಂದ. ನಮ್ಮ ಆಯುರ್ವೇದದಲ್ಲಿ ಹೇಳ್ಬಿಟ್ಟಾರೆ ಏನಂತಂದರೆ, ಪ್ರತಿಯೊಂದು ರೋಗಕ್ಕೂ ಅಗ್ನಿ ಕಾರಣ ಅಂತ ಹೇಳ್ತಾರೆ. ಮಂದಾಗ್ನಿ ಅಂತ ಹೇಳ್ತಾರೆ. ಮಂದಾಗ್ನಿ ಅಂದರೆ ಏನು, ನಿಮಗೆ ಡೈಜೆಷನ್ ಕರೆಕ್ಟ್ ಇಲ್ಲ, ಇಲ್ಲಿ ಎದೆಯೆಲ್ಲ ಉರಿದಂಗೆ ಆಗುತ್ತಾ, ಉಳಿ ಡೇಗೆ ಬರೋದು, ಹಿಂಗೆ ಏನೋ ಮಾಡ್ತಿರ್ತಾರಲ್ಲ ಆ ಥರ. ಈ ಥರ ಡೈಜೆಷನ್ ಕರೆಕ್ಟ್ ಇಲ್ಲ ಅಂತಂದರೆ ಏನು, ಅಲ್ಲಿ ಗಟ್ಟು ಚೆನ್ನಾಗಿಲ್ಲ,
ಗಟ್ ಇಂಪ್ರೂವ್ ಮಾಡ್ಕೋಬೇಕಲ್ಲ ನೀವು. ಒಬ್ಬರು ಗಟ್ ಇಂಪ್ರೂವ್ ಮಾಡ್ಕೊಂಡು ನೋಡಿ ನೀವು, ನಿಮ್ಮದು ಎಲ್ಲ ಸಮಸ್ಯೆ, ನಿಮ್ಮದು ತಲೆನೇ ಹುಡ್ಕೊಂಡು ಯಾವುದೇ ಸಮಸ್ಯೆ ಹೇಳಿ ನೀವು, ಎಲ್ಲ ಸಮಸ್ಯೆಗೂ ಅಲ್ಲೇ ಪರಿಹಾರ ಇದೆ. ಸೊ ಸೆಕೆಂಡ್ ಬ್ರೇನ್ ಅಂತ ಹೇಳ್ಬಿಟ್ಟಾರ, ನೀವು ಎಷ್ಟು ಬ್ರೇನಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಹೆಲ್ಮೆಟ್ ಎಲ್ಲ ಹಾಕಿ ನಮಗೇನೋ ಆಗ್ಬಾರ್ದು ಅಂತ ಹೆಂಗೆ ಓಡಿಸ್ತೀರೋ ಹಂಗೆ ನೀವು ಕರಳಿಗೆ ಒಂದು ಇದು ಹೆಲ್ಮೆಟ್ ಥರ ನೀವು ಹಾಕ್ಕೊಂಡ್ಬಿಡ್ಬೇಕು ಸರ್ಕಲ್ಲು, ಇದನ್ನು ಯೂಸ್ ಮಾಡಬೇಕು, ಇದನ್ನು ಯೂಸ್ ಮಾಡಬಾರ್ದು ಅಂತ. ಆ ಥರ ಮಾಡ್ಕೊತ ಹೋದರೆ ನಿಮ್ಮದು ಗಟ್ಟು ಭಾಳ ಇಂಪ್ರೂವ್ ಆಗುತ್ತೆ. ಗಟ್ಟು ಎಷ್ಟು ಇಂಪ್ರೂವ್ ಆಗುತ್ತೆ ನಿಮಗೆ ಅಷ್ಟು ಹೆಲ್ದಿ ಲೈಫ್ ಲೀಡ್ ಮಾಡ್ಬೋದು. ಸೊ ನಿಮಗೇನಾದರೂ ಗಟ್ಟು ಬಗ್ಗೆ ಇನ್ನೂ ಭಾಳ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಗಟ್ ಅಂತ ಕಮೆಂಟ್ ಮಾಡಿ. ನಾನು ಸೆಕೆಂಡ್ ವಿಡಿಯೋದಲ್ಲಿ ಗಟ್ಟು ಬಗ್ಗೆ ಪ್ರತಿಯೊಂದು ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊಡ್ತೇನೆ. ಥ್ಯಾಂಕ್ ಯು ವೀಕ್ಷಕರೇ.